ಅರ್ಥ ಆಯ್ತಾ? ನಾವು ಪ್ರಕೃತಿನ ಎಷ್ಟು ಪ್ರೇಮಿಸಿದ್ರೆ ಪ್ರಕೃತಿ ತನ್ನಂತ ಅದನ್ನ ಮಾಡ್ಕೊಂತದೆ. ಹಾಗಂತ ವ್ಯಕ್ತಿ ಅಲ್ಲ, ಪ್ರಕೃತಿ ದೊಡ್ಡದು. ಅದಾದ್ಮೇಲೆ ಎಲ್ಲ ಇದು ನೋಡ್ಕೊಳ್ಳಿ, ಇದ್ರಲ್ಲಿ ಎಂತ ವಿಶೇಷ ಶಕ್ತಿ ಇದೆ. ಇದೇ ರೀತಿ ನೀವು ಷಟ್ಚಕ್ರದಲ್ಲಿ ಮಡಗಿದ್ರು ಕೂಡ ಅದೇ ಕೆಲಸನೇ ಮಾಡುತ್ತೆ. ಇದು ಆಧಾರ ಚಕ್ರದ್ದು. ಈ ಮ್ಯೂಸಿಕ್ ಯಾವುದು ವ್ಯಕ್ತಿಯಿಂದ ಮಾಡಿದ್ದಂತಲ್ಲ, ಪ್ರಕೃತಿಯಿಂದ ನಾವು ತಗೊಂಡಿದ್ದಂತ ವಿಧಾನ. ಪ್ರಕೃತಿ ಎಲ್ಲಾರು ನೋಡೋರು, ಎಲ್ಲ ಪ್ರೊಫೆಸರ್ಗಳೆಲ್ಲ ಪಕ್ಕದಲ್ಲೇ ಇದ್ರು. ಅವರು ನಾನಾ ತರ ಚೆಕ್ ಮಾಡಿದ್ರು. ಮಾಡಿದಾಗ ಪ್ರಕೃತಿಯಿಂದ ತಗೊಂಡಂತ ಇದು ಆಧಾರ ಚಕ್ರದ ಮ್ಯೂಸಿಕ್ ಈ ತರ ಇರ್ತದೆ. ಅಂದ್ರೆ ಮಲದ್ವಾರ, ಆಧಾರದ ಮಲದ್ವಾರ ಅದು, ಮತ್ತು ಅದಕ್ಕೆ ಅಧಿಪತಿ ವಿನಾಯಕ ಗಣಪತಿ ಅಂತ ಇರ್ತಾನೆ. ಆ ಮ್ಯೂಸಿಕ್ ಹೇಳ್ತಾ ಇದ್ರೆ ಇದು ಆಕ್ಟಿವೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ರೀತಿಯಾದ ಆಕ್ಟಿವೇಶನ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ. ಪ್ರತ್ಯೇಕವಾಗಿ ನಿಮ್ಮ ಮನಸ್ಸು ಮಂತ್ರ ಇದ್ರ ಮೇಲೆ ಇಡ್ತಾ ಹೋದ್ರೆ ಜಾಗೃತಿ ಆದ್ರೆ ನಾವು ತಿಳ್ಕೊಳಕ್ ಬರೋದಿಲ್ಲ. ಹಾಗಾಗಿ ಇದನ್ನ ಮೆಡಿಟೇಷನ್ ಮಾಡ್ಬೇಕಂದ್ರೆ ಪ್ರತ್ಯೇಕವಾಗಿ ಯಾವಾಗಾದ್ರೂ ನೀವು ಮಾತಾಡ್ಕೊಂಡು ನಾವು ಬಂದು ಬರೀ ಇಷ್ಟ ಇದು ಮಾಡೋ ಎಷ್ಟೊತ್ತು ಆಗತ್ತೆ ಅಂತ ನೀವು ನೋಡಿ. ಪ್ರತಿ ಚಕ್ರಕ್ಕೂ ಮ್ಯೂಸಿಕ್ ಎಷ್ಟು ವಿನ್ಯಾಸ ಬದಲಾವಣೆ ಇರ್ತದೆ ನೋಡಿ. ಅಗ್ನಿ ಚಕ್ರ
ಅನಾಹತ ಸೇಮ್ ಬರಲ್ಲ. ಆ ವೈಬ್ಸ್ ಆ ಚಕ್ರದ ಮೇಲೆ ಅದು ಆ ಥರ ಆಡ್ಕೊಂತ ಹೋಗ್ತದೆ. ನಾವು ಮನುಷ್ಯ ಅದ್ರ ಮೇಲೆ ನಿಮಗ್ನ ಮಾಡ್ತಾ 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 ಆ ಒಳಗಡೆ ಇರುವಂತ ಚಕ್ರ ನಮ್ಗೆ ಒಂದು ವಿಶೇಷ ರೀತಿಯಾದ ಸ್ಪೀಡಾಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೂ ಇಲ್ಲ, ವ್ಯಕ್ತಿ ಇಲ್ಲ, ವ್ಯಕ್ತಿದೆಲ್ಲ ಇದು. ಅವೆರಡು ಸ್ವಲ್ಪ ಆಜು ಬಾಜು ಪಕ್ಕದಲ್ಲಿತ್ತು ಇದು. ಎಷ್ಟೊಂದು ಮ್ಯೂಸಿಕ್ ಬರ್ತಾ ಇತ್ತು ನೋಡ್ರಿ. ಕೊಡಿ ಅಂತ ಹೇಳಿದ್ರು.
ಆಮೇಲೆ ಶ್ರೀಚಕ್ರದ್ದು ಉಂಟು, ಶ್ರೀಚಕ್ರದ್ದು ಈ ರೀತಿಯಾಗಿ ಅದ್ರಾಗಿರುವಂತ ಆ ಷಟ್ಚಕ್ರಗಳಿರುವಂತ ಒಂದು ಎನರ್ಜಿನ ನಾವು ಅದನ್ನ ನಾದವಾಗಿ ಕನ್ವರ್ಷನ್ ಮಾಡಿ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ವಿಷಯ ವಿವೇಚನೆ ಮತ್ತು ನಾದ ಎಲ್ಲ ಕೊಡ್ತಾ ಇದೆ. ನಾವು ಯಾವ ಮಟ್ಟಕ್ಕೆ ಹೋಗ್ಬೋದು ಸ್ವಾಮಿ, ಇದು ನಾವು ಇದು ಮಾಡಾದ್ಮೇಲೆ ಇದನ್ನೆಲ್ಲ ನಾವು ಸಂಪಾದನೆ ಮಾಡಿದ್ವಿ. ಅಂತ ವಿಜ್ಞಾನಿಗಳ ಜೊತೆ ಇವಾಗಲೂ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಆ ಸೈನ್ಸ್ ಹತ್ರ ತಗೊಂಡು ಅವ್ರ ಹತ್ರ ಇದ್ರಲ್ಲಿ ಏನ್ ಶಕ್ತಿ ಇದೆ, ಹೇಗೆ ನಾವು ನೀರು ಕುಡಿದ್ವೋ ಅದೇ ರೀತಿ ಅದನ್ನು ಈ ತರ ಎಲ್ಲ ನಾವು ವಿಚಿತ್ರವಾಗಿ ಎಲ್ಲ ಪ್ರಯೋಗಗಳು ಮಾಡಿ ಇವತ್ತಿಗೆ ನಿಮ್ಮ ಮುಂದೆ ನಾವು ಮಾತಾಡಕ್ಕೆ ಒಂದ್ ಸ್ವಲ್ಪ ನಮ್ಗೆ ಸದಾವಕಾಶ ಸಿಕ್ಕಿ ನಿಮ್ಗೆ ನಿಮ್ಮ ಹತ್ರ ಏನ್ ಹಂಚ್ಕೊಂಡ್ವೋ, ಈ ಹಂಚ್ಕೊಂಡಿದ್ದನ್ನ ದಾದಾಪು ಇದನ್ನ 3.5 ವರ್ಷ 3.5-4 ವರ್ಷದಿಂದ ನಾವು ಪಟ್ಟಿದ್ದ ಒಂದು ಪರಿಶ್ರಮದ ಆನ್ಸರ್ ಆರ್ ಫಾರ್ಮುಲಾ ಇಸ್ ದಿಸ್. ಇದು ಧನ್ಯವಾದ. ನಮಸ್ತೆ. ಸಹಜವಾಗಿ ನಾವು ಮುತ್ಕೋದ್ ಗಿಡ ಅದು ಅಲ್ಲೇ ಇದೇ ತರ ಸಂಸ್ಕಾರ ಮಾಡಿದೀವಿ. ಇನ್ನೊಂದು ಷಟ್ಚಕ್ರಗಳು ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಈ ಗಿಡದ ಹತ್ರ ಇಟ್ಟು ನಾವು ಏನದು ಈಗ ಹೇಳಿದೆ, ಅದು ಹಂಸ ಪಂಚಾಕ್ಷರ ಏನಿತ್ತು ಆ ರೀತಿ ನಾವು ಒಂದು 10 ನಿಮಿಷ ಮಾಡಿದಾಗ ನಮಗ್ ಗೊತ್ತಿಲ್ಲ ಯಾರು ಏನ್ ಪ್ರಾಬ್ಲಮ್ ಇದೆಯೋ ನಮಗ್ ತಿಳಿಲಲ್ದು. ಹಾಗಂತೇಳಿ ದೊಡ್ಡ ದೊಡ್ಡ ಸರ್ಜರಿ ವಿಷಯಕ್ಕೆಲ್ಲ ಮಾತಾಡೋಂತ ಅದ ಇರ್ಬೇಕಾಗಲಿ ಜಾಸ್ತಿ ಅಂತದಲ್ಲ. ನಾವು ಸದ್ವಿನಿಯೋಗ ಹೆಂಗ್ ಪಡಿಸ್ಕೋಬೇಕು ಅನ್ನೋದಕ್ಕೆ ಪ್ರಕೃತಿಯಿಂದ ನಾವು ತಗೊಳ್ಳಿ ಇದನ್ನ ನಾವು ಪ್ರಯೋಗ ಮಾಡಿ ಓಕೆ ಈ ತರ ಮಾಡ್ಕೊಂಡಿದ್ದಂಥದ್ದು. ಇಲ್ಲಿ ಏನಾಗ್ತದೆ, ಯಾರಿಗಾದ್ರೂ ಆಗಿರ್ಲಿ, ಈಗ ಒಂದ್ ಸ್ವಲ್ಪ ಹೊತ್ತು ನಾವು ಅದನ್ನ ಅನ್ಕೊಳ್ಳೋಣ ಮನಸ್ಸಲ್ಲಿ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಸಾಕು. ಈ ತರ ನಾವು ಮನಸ್ಸಲ್ಲಿ ನಾವು ಅನ್ಕೊಂಡು ಈ ಪ್ರಕ್ರಿಯೆ ಮಾಡಿದಾಗ ಇದರಿಂದ ಏನ್ ಎನರ್ಜಿ ಬರ್ತದೋ ಬರುತ್ತೆ. ಅದನ್ನ ನೀವು ಯಾರು ಕುಡಿಯೋಕೆ ಕೊಟ್ರು ಅವ್ರಿಗೆ ಅದಕ್ಕೆ ತಕ್ಕಂತ ಕೆಲಸ ಮಾಡುತ್ತೆ. ಬಟ್ ಇದನ್ನ ನಾವು ಎಷ್ಟು ಸೀಕ್ರೆಟ್ ಆಗಿ ಇಟ್ಕೊಂಡು, ಯಾಕಂದ್ರೆ ಒಬ್ಬೊಬ್ರು ಅದನ್ನ ಬೇರೆ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂತಾರೆ ಅನ್ನೋದಕ್ಕೆ ಇದನ್ನ ವಿಷಯ ಇಟ್ಟಿದ್ದೆ. ಇದನ್ನ ಪ್ರಕೃತಿನಲ್ಲಿರೋದು ಎಲ್ಲಾರನ್ನು ಪರಿಚಯ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನ ತೋರಿಸಿದ್ದು. ಬೇಕಾದ್ರೆ ನೀವು ಕೂಡ ಕುಡಿದು ನೋಡ್ಬೋದು ಯಾವ ರೀತಿ ಇರುತ್ತೆ, ಅದು ನೀರಿನ ವ್ಯತ್ಯಾಸ ಎಷ್ಟಿರುತ್ತೆ. ಯಾಕಂದ್ರೆ ನೀರು ಕುಡ್ದಿದ್ದೀರಾ, ನಿಮ್ಗೆ ಗೊತ್ತಿದೆ ನೀರು ಹೆಂಗಿರುತ್ತೆ ಅಂತ. ಈಗ ಬಂದಾಗಿಂದ ನೀರು ಕುಡ್ದಿರ್ತಾರ, ನೋಡಿರ್ತೀರ. ಈಗ ಈ ನೀರು ಕುಡಿದಾಗ ನೀವು ನೋಡ್ರಿ ಯಾವ ತರ ಅದು ನಿಮ್ಮ ಮೇಲೆ ಕೆಲಸ ಮಾಡುತ್ತೆ ಅಂತ. ಇದು ಸ್ವಾಮಿ ಇಲ್ಲಿ ಈಗ್ಲೂ ಹೇಳ್ತಾರೆ, ವ್ಯಕ್ತಿ ಅನ್ನೋದಕ್ಕೇನ ಪ್ರಕೃತಿಲಿರುವಂತ ಶಕ್ತಿ ಕೆಲಸ ಮಾಡುತ್ತೆ. ಇದನ್ನ ನಂಬಿ. ಅರ್ಥ ಆಯ್ತಾ? ನಾವು ಪ್ರಕೃತಿನ ಎಷ್ಟು ಪ್ರೇಮಿಸಿದ್ರೆ ಪ್ರಕೃತಿ ತನ್ನಂತ ಅದನ್ನ ಮಾಡ್ಕೊಂತದೆ. ಹಾಗಂತ ವ್ಯಕ್ತಿ ಅಲ್ಲ, ಪ್ರಕೃತಿ ದೊಡ್ಡದು. ಅದಾದ್ಮೇಲೆ ಎಲ್ಲ ಇದು ನೋಡ್ಕೊಳ್ಳಿ, ಇದ್ರಲ್ಲಿ ಎಂತ ವಿಶೇಷ ಶಕ್ತಿ ಇದೆ. ಇದೇ ರೀತಿ ನೀವು ಷಟ್ಚಕ್ರದಲ್ಲಿ ಮಡಗಿದ್ರು ಕೂಡ ಅದೇ ಕೆಲಸನೇ ಮಾಡುತ್ತೆ. ನೀರು ತೀಸ್ಕೊಂಡ 15 ನಿಮಿಷ ಆಗಿದೆ ಅಲ್ಲ? ಹೌದಾ? ಒಂದು 15 ನಿಮಿಷ ಆಗಿದೆ. ಎತ್ಕೊಂಬ ಅದೇ ನಮಸ್ಕಾರ ಸೇರಿಸ್ಕೊಂಡು ಎತ್ಕೊಂಡ. ಅಲ್ಲಿ ಇಲ್ಲಿ ಯಾವುದು ಇದಿಲ್ಲ. ನಾನು ಹೇಳೋದಂದ್ರೆ ಆ ಪ್ರಕೃತಿ ಏನು ವಿಶೇಷ ಶಕ್ತಿ ಇದೆ. ರೌಂಡ ಮೈಕಲ್ ರೌಂಡ. ಸ್ವಾಮಿ ನೀವು ಫಸ್ಟ್ ನೀವು ತಗೊಳ್ರಿ, ನೀವು ಕೈನಾಗಾದ್ರೂ ತಗೊಳ್ರಿ, ಎತ್ಕೊಂಡಾದ್ರೂ ಕೊಡಿರಿ, ಏನಾದ್ರೂ ಮಾಡ್ರಿ. ನೀರು ಕುಡಿದಾಗ ನಿಮ್ಗೆ ಆಗೋ ನಿಜ ಅನುಭವನೇ ಹೇಳ್ರಿ. ಅನುಭವಿಸಿ, 2 ನಿಮಿಷ ಬೇಕಾದ್ರೆ ಅನುಭವಿಸಿ ಸರ್. ಸ್ವಲ್ಪ ಎಲ್ಲಾರು ತಗೊಳ್ಳಿ. ಹಂಗೆ ತಗೊಳ್ಳಿ, ಸ್ವಲ್ಪ ಪರವಾಗಿಲ್ಲ, ಚೂರು
ಒಂದೊಂದು ಗುಟ್ಕೋ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ. ಆ ಗುಟ್ಟು ಕುಡಿದಾಗ ಯಾವ ಥರ ನಿಮ್ಗೆ ಫೀಲ್ ಆಗ್ತಾ ಇದೆ ನೋಡಿ, ಯಾವ ಥರ ಫೀಲ್ ಆಗ್ತಾ ಇದೆ ಹೇಳಿ. ನನಗೆ ಇಲ್ಲಿ ಧ್ಯಾನ ಕುತ್ಕೊಂಡ್ಮೇಲೆ ಎದ್ಕೊಂಡ್ಮೇಲೆ ಇಲ್ಲಿ ನನಗೆ ಕ್ಲಿಯರ್ ಆಗೋ ತರ ಫೀಲ್ ಆಗ್ತಾ ಇದೆ ಸರ್, ಇದು ಪಾಯಿಂಟ್. ಆ ಚಕ್ರದ ಫೀಲ್ ಆಗ್ತಾ ಇದೆಯಪ್ಪ, ರೈಟ್. ಮೊದಲಿಗೆ ನಮ್ಮ ಅಚಲ ಬಿಂಬ ತಪೋವನಕ್ಕೆ ವಂದನೆಗಳನ್ನ ತಿಳಿಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಗುರುಗಳು, ಓಂ ಶ್ರೀ ಸದ್ಗುರುವೇ ನಮಃ, ಗುರುಮಾತೆಯ ವಂದನೆ. ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರು ಮತ್ತೆ ನಮ್ಮ ಟ್ರಸ್ಟಿಗಳು ಎಲ್ರಿಗೂ ಕೂಡ ನನ್ನ ತುಂಬುವುದರಿಂದ ವಂದನೆಗಳನ್ನು ತಿಳಿಸುತ್ತಾ, ನನಗೆ ಆರೋಗ್ಯದಲ್ಲಿ ತುಂಬಾನೇ ಸಮಸ್ಯೆ ಇತ್ತು. ತುಂಬಾ ಸಫರ್ ಮಾಡ್ಬಿಟ್ಟಿದ್ದೀನಿ, 20 ವರ್ಷದಿಂದ ಸಫರ್ ಮಾಡ್ಬಿಟ್ಟಿದೆ. ಈ ಗುರುಗಳು ಸಿಕ್ಕದ್ಮೇಲೆ ನನಗೆ ಯಾಕೆ ಈ ತರ ಆಗುತ್ತೆ, ನನ್ನ ಆರೋಗ್ಯ ಸಮಸ್ಯೆ ಇನ್ನು ಯಾವುದರಿಂದ ಅಂತ ತಿಳಿಸ್ಕೊಂಡು ಬಟ್ ಅದರಿಂದ ಬೇಗ ಹೊರಗಡೆ ಬಂದೆ. ಆಮೇಲೆ ನಮ್ಮ ಯಜಮಾನರಿಗೆ ಕೊರೋನಾ ಟೈಮಲ್ಲಿ ತುಂಬಾ ಅವರು ಇನ್ನಿಲ್ಲ ಅನ್ಕೊಳ್ಳೋ ಸ್ಟೇಜ್ ಅಲ್ಲಿ ಗುರುಗಳು ಕೊಟ್ಟಂತ ಒಂದು ರಸ ಔಷಧಿ ತುಂಬಾನೇ ಕೆಲಸ ಮಾಡ್ತು, ಅದು ಕೂಡ ಆಗ್ತಾ ಇತ್ತು. ಇನ್ನ ನಾವು ಇಲ್ಲಿ ಸೇವೆ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಈ ಬಿಲ್ವ ತಪೋವನದ ಬಗ್ಗೆ ಹೇಳೋದಕ್ಕೆ, ಬಹಳಷ್ಟು ಹೆಮ್ಮೆ ಆಗುತ್ತೆ. ಕೆಲವು ನಾದಗಳು, ಸಂಗೀತಗಳು, ಈ ಅಚಲ ಶ್ರೀಚಕ್ರ, ಷಟ್ಚಕ್ರ, ಹನುಮ ಚಕ್ರ, ಶಿವಚಕ್ರ ಏನಿದೆ ಇಲ್ಲೆಲ್ಲ ನಾವು ನೀರ್ ಹಾಕ್ಬೇಕಾದ್ರೆ ಬಹಳಷ್ಟು ಆನಂದ. ಕೆಲವು ಗಾನ ಸಂಗೀತಗಳೆಲ್ಲ ಕೇಳಿದ್ವಿ. ಕೆಲವು 3 ಜನ ಹೆಣ್ಮಕ್ಳು ಬರ್ತಾ ಇದ್ವಿ, ನಮ್ಮ ತಾಯಿಯವರೊಬ್ರು, ನಾನೊಬ್ರು, ಇನ್ನೊಂದು ಹುಡುಗಿ ಬರ್ತಾ ಇತ್ತು. ನೀರಿನ ಸಮಸ್ಯೆ ಸ್ವಲ್ಪ ಇತ್ತು, ಆಗ ಕ್ಯಾನ್ಗಳಲ್ಲಿ ತುಂಬಿಸಿ ಆಗ್ತಾ ಇದ್ವಿ. ಭಯ ನಮ್ಗೆ, ಬರೀ ಬೈಲು, ಆ ಕಡೆ ಈ ಕಡೆ ಏನಿಲ್ಲ. ಆದ್ರೆ ಏನೋ ಒಂದು ಬೀಜಾಕ್ಷರ ಮಂತ್ರ ಕೊಟ್ಟಿದ್ರು, ಅದನ್ನ ಮಾಡ್ಕೊಂಡು ನೀರ್ ಹಾಕ್ತಾ ಇತ್ತು. ತುಂಬಾ ಹೆಮ್ಮೆ ಆಗುತ್ತೆ ಈ ಬಿಂಬವನದಲ್ಲಿ ಇಂಥ ಒಂದು ಸದ್ಗುರುವಿನ ಒಂದು ಸೌಭಾಗ್ಯ. ಅಂದ್ರೆ ಈ ತಪವನದ ಜ್ಞಾನ ಶಕ್ತಿ ನಾವು ಪಡ್ಕೊಂಡು ನಾವು ಪುಣ್ಯ ಮಾಡಿದ್ವು ಇಂಥ ಒಂದು ಗುರುಗಳು ಸಿಗೋದಕ್ಕೆ, ಇಂಥ ಒಂದು ತಪೋವನ ಪ್ರಕೃತಿ ಮಡಿಲಿನ ಸೇವೆ ಮಾಡೋದಕ್ಕೆ. ಒಂದು ಎರಡನೇದು ಈ ಸೇವೆನ ಆನಂದ ಪಡೆಯೋದು. ಮೂರನೇದು ಇದನ್ನ ಜೀವಂತವಾಗಿ ಅನುಭವಿಸ್ತಾ ಇದ್ವಿ, ಪ್ರಕೃತಿ ಮಹಿಮೆನ ಜೀವಂತವಾಗಿ ಅನುಭವಿಸ್ತಾ ಇದ್ವಿ. ಅದನ್ನ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಅಚಲ ಬಿಲ್ವ ತಪೋವನದ ಬಗ್ಗೆ ಹೇಳ್ಕೊಳ್ತಾ ಹೋದ್ರೆ ಪದಗಳೇ ಸಿಗಲ್ಲ. ನನ್ಗೆ ಆರೋಗ್ಯದಲ್ಲಿ ಸಫರ್ ಆಯ್ತು, ನಮ್ಮ ಯಜಮಾನರಿಗೆ ಹೆಲ್ತ್ ಸಫರ್ ಆಯ್ತು. ಮತ್ತೆ ಈಗ ನಾವು ಒಂದು ಗೂಡು ಕಟ್ಟಬೇಕು ಅಂತ ತುಂಬಾ ಇದಿತ್ತು, ಗೂಡು ಕೂಡ ಈಗ ಕಟ್ಟೋದಕ್ಕೆ ಶುರು ಮಾಡಿದೀವಿ. ಮತ್ತೆ ಈ ಶ್ರೀ ಚಕ್ರದ ಹತ್ರ ಗುರುಗಳು ಒಂದು 64 ಸುತ್ತು, 32 ಸುತ್ತು, 16 ಸುತ್ತು ಈ ತರ ಹೇಳಿದ್ದಾರೆ. ಆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ಭಾಸ ಆಗುತ್ತೆ, ರೋಮಾಂಚನ ಆಗುತ್ತೆ, ತುಂಬಾನೇ ರೋಮಾಂಚನ ಆಗುತ್ತೆ. ಈಗ ಚೈತ್ರಾದೇವಿ ಅಂತ ಹೇಳಿದ್ರು, ನಾವು ಕಳಶ ಪೂಜೆ ಮಾಡುವಾಗ ಗುರುಗಳು ಕೆಲವು ದೇವತೆಗಳು ಚೈತ್ರಾದೇವಿ, ಚಿತ್ರಲೇಖ, ವರಾಹಿ ಅಂತ ಕೆಲವು ಹುಣ್ಣಿಮೆಗಳು ಬರುತ್ತಲ್ಲ, ಅದು ವಿಶೇಷವಾಗಿರುತ್ತೆ. ಆ ಹುಣ್ಣಿಮೆಗಳಲ್ಲಿ ಆ ದೇವಿನ ಕಳಶ ಸ್ಥಾಪನೆ ರೂಪದಲ್ಲಿ ಬೀಜಾಕ್ಷರ ಮಂತ್ರಗಳಿಂದ ನಾವೆಲ್ಲರೂ ಕೂಡ ಒಂದೇ ಕ್ಷಣ ತುಂಬಾ ಆನಂದವಾಗಿ ವೀಕ್ಷಣೆ ಮಾಡಿದ್ವಿ. ಇಂಥ ಒಂದು ಬಿಲ್ವ ತಪೋವನದಲ್ಲಿ ಹಲವಾರು ಭಕ್ತರು, ಇಲ್ಲಿ ಏನಪ್ಪಾ ಅಂದ್ರೆ ಆಕ್ಸಿಜನ್ ಎಂತವರೆಗೂ ಉಸಿರಾಟಕ್ಕೆ ತೊಂದರೆ ಇರೋದು. ಈ ವನದಲ್ಲಿ ಒಂದೇ ಒಂದು ರೋಡ್ ಮಾಡ್ಬಿಟ್ರೆ ನಂಗೂ ಕೂಡ ಪ್ರಾಬ್ಲಮ್ ಇದೆ, ಆದ್ರೆ ಇಲ್ಲಿ ಬಂದ್ರೆ ಜಿಂಕೆ ತರ ಓಡಾಡ್ತೀನಿ. ಇಷ್ಟು ದೊಡ್ಡ ದೇಹ ಇದೆ ಅಲ್ಲ, ದೊಡ್ಡವ ಇಟ್ಕೊಂಡು ಹೋಗ್ತೀನಿ, ದೊಡ್ಡವ ಬರ್ತೀನಿ. ಅಷ್ಟು ತಪೋವನದ ಶಕ್ತಿ ಅಂತ ಒಂದು ಸೌಭಾಗ್ಯ ಕಲ್ಪಿಸ್ಕೊಟ್ಟಿದ್ದಂತ ನಮ್ಮ ಸದ್ಗುರುವಿಗೆ ಈ ಗುರು ಪರಂಪರೆ ಎಲ್ಲ ಏನಿದೆ, ಕೃಷ್ಣಂ ಒಂದೇ ಜಗದ್ಗುರು ಸರ್ವಂ ಶಿವಮಯಂ ಅಂತಾರಲ್ಲ, ಆ ಕ್ಯಾಟಗರಿಯಲ್ಲಿ ನಮ್ಮ ಗುರುಗಳು ಇಲ್ಲಿ ಕೂತಿರ್ತಕ್ಕಂಥ ಗುರುಗಳು ಎಲ್ಲರೂ ಕೂಡ ನನ್ನ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸುತ್ತಾ ಇನ್ನು ಕೆಲವರಿಗೆ ಅವಕಾಶ ಕೊಡೋಣ. ಅವ್ರು ಮಾತಾಡಿದ್ಮೇಲೆ ಮತ್ತೆ ಮಾತಾಡ್ತಾರೆ. ನಾವು ಇಲ್ಲಿ ಮೊದಲನೇ ಬಾರಿ ಇಲ್ಲಿ ಭೇಟಿ ಕೊಡ್ತಾ ಇದೀವಿ. ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗ್ದಿಲ್ಲ ಇಲ್ಲಿ ಬಂದು ಭೇಟಿ ನೀಡಿದೀವಿ. ನಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿ ಎಲ್ಲ ಕೊಟ್ಟಿದೆ. ಸುತ್ತು ಹಾಕೊಂಡ್ಬಂದ್ವಲ್ಲ ಗಿಡಗಳನ್ನೆಲ್ಲ ಮನಸ್ಸಿನಲ್ಲಿ ಒಂದು ರೀತಿ ಉಲ್ಲಾಸ ಮೂಡಿರೋಂತ. ನೀವೆಲ್ಲಿಂದ ಬಂದಿರೋದು? ನಾವು ಇದೇ ದೊಡ್ಡಬಳ್ಳಾಪುರದಿಂದ. ಇಲ್ಲಿ 3 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ಬಂದು ಪಾರಾಯಣ ಮಾಡೋದಕ್ಕೆ ಕಲಿಸ್ತಾ ಇರ್ಲಿಲ್ಲ ನಮ್ಮ ಯಜಮಾನ್ರು. ಹೀಗೆ ಇಲ್ಲಿ ಬಂದು ಎಲ್ಲ ನೊಂದುಕೊಂಡು ಬರ್ತಾ ಇದ್ದೆ, ಕಳಿಸ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಎಲ್ಲ ಮಾಡ್ತಾ ಇರೋದಕ್ಕೆ ಇವಾಗ ನೀನ್ ಹೋಗಮ್ಮ, ಹೋಗ್ ಮಾಡು, ಇನ್ನ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಮನೆಗೂ ತುಂಬಾ ಒಳ್ಳೇದಾಗೈತೆ, ಮಕ್ಳಿಗೂ ತುಂಬಾ ಒಳ್ಳೇದಾಗಿದೆ. ಈಗ ನಿಮ್ದಾಗಿ ನಗ್ನಗ್ತಾ ಕಳಿಸ್ಕೊಡ್ತಾರೆ, ಹೋಗ್ಬಾ ಅಂತ ಅಂದ್ಬಿಟ್ಟು. ಈ ತರ ನಮ್ಗೆ ಉಪಯೋಗ ಆಗಿದೆ. ಬಂದಾಗ ನಾನು ಅವ್ರ ಹತ್ರ ಮಾತಾಡ್ತಾ ಸ್ವಲ್ಪ ಈ ತರ ಪ್ರಾಬ್ಲಮ್ಸ್ ಇದೆ ಗುರುಜಿ ಅಂತ ಹೇಳಿದೆ. ಹೇಳಿದಾಗ ಅವರು ಪರವಾಗಿಲ್ಲಮ್ಮ ಒಂದ್ಸರಿ ಬಂದು ಹೋಗಿ ನೀನು ಅಂತ ಅಂದ್ರು.
Okay. ಅವ್ರಿನ್ನೇನು ದುಡ್ಡು ಕಾಸು ಆಸ್ತಿ ಅಂತಸ್ತಿ ಏನು ಕೇಳೋದಿಲ್ಲ, ನಮ್ಗೊಂದ್ ಸಲಹೆ ಕೊಡ್ತಾರೆ, ಈ ತರ ಅಲ್ಲ ಈ ತರ ಅಂತ ಹೇಳ್ತಾರೆ. ಆ ತರ ನಾವ್ ನಡ್ಕೊಂಡಾಗ ನಾನ್ ಆ ತರ ನಡ್ಕೊಂಡಾಗ ಇವಾಗ ನಂಗೆಲ್ಲಾ ತರನು ಅನುಕೂಲನೂ ಆಗಿದೆ. ಬಟ್ ಇವಾಗ ಎಲ್ಲೋದ್ರುನು ಏನೋ ಹೋಗ್ಬೇಕು ನಾನು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಈ ಕಡೆ ಎಳಿತಾ ಇರುತ್ತೆ. ಬಟ್ ಹಂಗಂತ ಏನೋ ಮಾಡಿದ್ದಾರೆ ಅನ್ನೋ ತರ ಏನಿಲ್ಲ, ನ್ಯಾಚುರಲ್ ಆಗಿ ಇದು ಚೇಂಜಸ್ ಆಯ್ತು ನನ್ಗೆ. ಬಟ್ ಅನುಕೂಲನು ನನ್ಗೆ ದುಡ್ಡು ಕಾಸು ಸ್ವಲ್ಪ ಬೇರೆ ನಮ್ದು ಜಮೀನ್ ಗಲಾಟೆ ಅದೆಲ್ಲಾನು ಇದ್ ಮಾಡಿದಾಗ ನಂಗೆ ಇಲ್ಲಿಗೆ ಬಂದಾಗಿಂದ ನನ್ಗೆ ಅನುಕೂಲ ಆಗಿದೆ. ಓಕೆ. ಆಧ್ಯಾತ್ಮ ಕಲಿಸ್ತಾ ಇದ್ದಾರೆ, ಎಲ್ಲ ನಮ್ಮ ಉಸಿರಾಟದಿಂದ ಹಿಡಿದು ಕಲಿಸ್ತಾರೆ. ಓಕೆ. ಈಗ ಆಶಕ್ಕ ಅಂತ ಏನ್ ಹೇಳಿದ್ರಲ್ಲ, ಅವರು ಕಾಮಾಕ್ಷಿ ಪಡೆಯಲ್ಲಿ ಒಂದು ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅದು ಶುರುವಾದ ದಿವಸದಿಂದ ಸಹಸ್ರ ಸಂಖ್ಯೆ ಈಗ 3ನೇ ತಾರೀಕಿಂದ ಸೌಂದರ್ಯ ಲಹರಿ ಪಾರಾಯಣ ಇದೆ, 2ನೇ ತಾರೀಕಿಂದ 9ನೇ ತಾರೀಕಿಂದ ಭಾನುವಾರ ಪೂರ್ತಿ ಅಖಂಡ ಪಾರಾಯಣ ಇದೆ. ಯಾರು ಬೇಕಾದ್ರೂ ಬರ್ಬೋದು. ಹಂಗಾಗಿ ಅದು ಒಂದು ಎಲ್ಲಾರು ವಿಸಿಟ್ ಮಾಡುವಂತ ಒಂದು ವಿಶೇಷ ಶಕ್ತಿ. ಆ ಶಕ್ತಿ ಇಲ್ಲಿಗೂನು ಅವರು ಇಲ್ಲಿನ ಶಕ್ತಿಯಿಂದ ನೀರಿನ ವ್ಯವಸ್ಥೆ ಅಂತಾರೆ ಹೇಳಿದ್ರು. ತುಂಬಾ ಇಲ್ಲಿನೂ ಒಂದು ವಿಶೇಷವಾಗಿ ಬೆಳೀತಾ ಇದೆ, ಅಲ್ಲಿನೂ ಒಂದು ವಿಶೇಷವಾಗಿ ಬೆಳೀತಾ ಇದೆ. ಓಕೆ. ಎರಡನ್ನೂ ಅಖಂಡ ಶಕ್ತಿ.